NIA ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಇದನ್ನು ಹಾಸ್ಯಾಸ್ಪದವಾಗಿ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಗಂಭೀರವಾದ ಪ್ರಕರಣಗಳಿದ್ದರೆ ಅದನ್ನು ತನಿಖೆ ಮಾಡೋದು ಎಲ್ಲರೂ ಸಹ ಸ್ವಾಗತ ಮಾಡ್ತಾರೆ. NIA ತನಿಖೆ ಮಾಡಬೇಕಾಗಿರೋದು ಮೂಲತಃ ಭಯೋತ್ಪಾದಕರನ್ನು ಮತ್ತು ದೇಶದ್ರೋಹಿಗಳ ವಿಚಾರದಲ್ಲಿ ಮಾಡಬೇಕು. ಇವರು ಮಂಗಳೂರಲ್ಲಿ NIA ಮಾಡಿರೋದು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯ ರೌಡಿ ಮೋರ್ಚಾದಲ್ಲಿರ್ತಕ್ಕಂಥ ಸದಸ್ಯರು ಅವ್ರಿಗೆ ಸಂಪೂರ್ಣವಾದ ರಕ್ಷಣೆ ಕೊಡ್ತಕ್ಕಂಥ ವಿಚಾರವನ್ನು ಮಾತಾಡ್ತಾ ಇದ್ದಾರೆ. ಯಾರು ಕೊಲೆ ಆಗಿದ್ದಾರೆ ಅವ್ರ ತಂದೆ ತಾಯಿಗಳಿಗೆ, ಯಾಕಂದರೆ ನಾನು ಈಗಾಗಲೇ ಹೇಳಿದೆ, ಕೊಲೆ ಆಗಿರೋರು, ಕೊಲೆ ಮಾಡಿರೋರು, ಜೈಲಿಗೆ ಹೋಗಿರೋರು, ಇವರೆಲ್ಲ ಪಾತ್ರಧಾರಿಗಳು. ಇವ್ರದ್ದು ಯಾರ್ದು ತಪ್ಪಿಲ್ಲ. ಸೂತ್ರಧಾರಿಗಳಿದ್ದಾರೆ, ಎಲ್ಲೂ ಕಾಣ್ತಾನೆ ಇಲ್ಲ. ಈ ಸೂತ್ರಧಾರಿಗಳನ್ನು ಹಿಡಿದು 2 ದಿವಸ ಜೈಲಲ್ಲಿ ಹಾಕಿದ್ರೆ ಇಡೀ ಕರ್ನಾಟಕ ಶಾಂತಿ ಆಗಿಬಿಡುತ್ತೆ. ಮೊದಲು ಕರಾವಳಿ ಶಾಂತಿ ಆಗುತ್ತೆ. ಇವ್ರಿಗಿಷ್ಟೆಲ್ಲ ಕಾಳಜಿ ಇದ್ದಿದ್ರೆ, ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಅವರ ಕಾರ್ಯಕರ್ತರ ಬಗ್ಗೆ ಕಾಳಜಿ ಇದ್ದಿದ್ರೆ 2016 ಮಾರ್ಚ್ 21 BJPಯ ಬೂತ್ ಮಟ್ಟದ ಕಾರ್ಯಕರ್ತ ವಿನಾಯಕ ಬಾಳಿಗನ ಕೊಲೆ ಆಗುತ್ತೆ. ವಿನಾಯಕ ಬಾಳಿಗನ ಕೊಲೆ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ನಮೋ ಬ್ರಿಗೇಡ್ನ ಅಧ್ಯಕ್ಷ ನಮೋ ನರೇಶ್ ಶೆಣೈ. ಕೊಲೆ ಮಾಡಿದ ಹುಡುಗರೆಲ್ಲ ಹಿಂದುಳಿದ ವರ್ಗದವರು. ಈಗ ವಿನಾಯಕ್ ಬಾಳಿಗ ಒಬ್ಬ BJPಯ ಬೂತ್ ಮಟ್ಟದ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ. ಒಂದೇ ಒಂದು ಕ್ರಿಮಿನಲ್ ಕೇಸ್ ಇಲ್ಲ ಅವ್ರ ಮೇಲೆ. ಅವನ ಕೊಲೆ ಮಾಡಿರೋದು ಯಾರು? ನಮೋ ಬ್ರಿಗೇಡ್ನ ಅಧ್ಯಕ್ಷ, ಅವ್ರ ಹೆಸರು ನರೇಶ್ ಶೆಣೈ ಅಂತ ಹೇಳಿ. ಇವತ್ತು ಸಹ ಬೈಲಲ್ಲಿ ಹೊರಗಡೆ ಇದ್ದಾರೆ. ಪಾಪ ವಿನಾಯಕ್ ಬಾಳಿಗ ಅವರ ಇಡೀ ಕುಟುಂಬ ಇನ್ನೂ RSS BJPಲಿದೆ. ನಾನು ಮಂಗಳೂರಿಗೆ ಹೋದಾಗ ನನ್ನನ್ನು ಬಂದು ಭೇಟಿ ಮಾಡಿ, ಸರ್ ನ್ಯಾಯ ಕೊಡಿಸಿ ಅಂತ ಹೇಳಿ. ಅವ್ರ ಅಕ್ಕ ತಂಗಿದರೆಲ್ಲ 2016 ಅಂದರೆ 9 ವರ್ಷ ಆಯಿತು, ಇನ್ನೂ ತನಿಖೆ ಆಗ್ತಾ ಇಲ್ಲ. ಅಲ್ಲಿ ಹಿಂದುಳಿದ ವರ್ಗದ ಹುಡುಗರೇ ಎಲ್ಲ ಜೈಲಿಗೆ ಹೋಗಿರೋದು. ಅದನ್ನು ನೋಡಿ, ಶಿವು, ಶ್ರೀಕಾಂತ್, ವಿನೀತ್ ಪೂಜಾರಿ, ನಿತೇಶ್ ದೇವಾಡಿಗ ಎಲ್ಲ ಹಿಂದುಳಿದ ವರ್ಗದವರು. ಇವರು ಫುಡ್ ಸೋಲ್ಜರ್ ಅಂತಾರೆ ನೋಡಿ. ಇವ್ರನ್ನ ಉಪಯೋಗಿಸ್ಕೊಂಡು ಒಂದು ರೀತಿಯ ಅವರ ಸ್ವಾರ್ಥಕ್ಕೋಸ್ಕರ ಇವ್ರನ್ನ ಬಳಸ್ಕೊಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೂತ್ರಧಾರಿಗಳು ಯಾರೂ ಸಹ ಜೈಲಿಗೆ ಹೋಗಲ್ಲ, ಪಾತ್ರಧಾರಿಗಳನ್ನೆಲ್ಲ ಜೈಲಿಗೆ ಕಳಿಸ್ತಾರೆ. ಆ ಥರ ಆಗೋದಿದ್ದರೆ ಈಗ ಸುಪ್ರೀಂ ಕೋರ್ಟಿಂದ ಭಾಳ ಸ್ಪಷ್ಟವಾಗಿ ನಿರ್ದೇಶನ ಇದೆ, ಯಾರು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅವ್ರನ್ನ FIR ಮಾಡಬೇಕು ಅಂತ ಹೇಳಿ. ದುರಂತ ಏನು ಅಂದರೆ ಹೈಕೋರ್ಟಲ್ಲಿ ಅವ್ರಿಗೆ ತತ್ಕ್ಷಣ ಬೇಲ್ ಸಿಗುತ್ತೆ, ಅವ್ರ ಮೇಲೆ ಏನೂ ಕ್ರಮ ತೆಗೆದುಕೊಳ್ಬಾರ್ದು ಅಂತ. ಆದರೆ ನಾವು ಈ ಕೇಸ್ನ ಸುಪ್ರೀಂ ಕೋರ್ಟಲ್ಲೂ ತೆಗೆದುಕೊಂಡು ಹೋಗ್ತೀವಿ. ಸುಪ್ರೀಂ ಕೋರ್ಟ್ ವಿರುದ್ಧ ಬಂದಾಗ ನಾವು ಸುಪ್ರೀಂ ಕೋರ್ಟಲ್ಲೇ ಕೇಳಬೇಕಾಗುತ್ತೆ. ಅದ್ರ ಜೊತೆಗೆ ಯಾರು ಯಾವಾಗ ತನಿಖೆ ಮಾಡ್ತಾ ಇದ್ದಾರೆ ನೋಡಿ, NIA ತನಿಖೆ ಮಾಡ್ತಕ್ಕಂಥ ಮನುಷ್ಯ ಕೇವಲ ಅವರು ಫಾಜಿಲ್ ಕೊಲೆಯಲ್ಲಿ ಅಪರಾಧಿ. ಅದು ಬಿಟ್ಟರೆ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಅಪರಾಧಗಳು ಹಿಂದೂಗಳ ಮೇಲೆ. ಒಬ್ಬನ ಹೆಸರು ಕೀರ್ತಿ. ಆ ಹುಡುಗ ಕೀರ್ತಿ ಅಂತ ಹೇಳಿ ಹುಡುಗ, ದಲಿತರ ಹುಡುಗ, ಅವನ ಕೊಲೆ. ಆ ಕೇಸಲ್ಲೂ ಕೂಡ ಇವರಿದ್ದಾರೆ. ಅದನ್ನು ಇವರು NIA ತನಿಖೆ ಮಾಡ್ತಾರ. ಅದಲ್ಲದೆ ಬಾಕಿ ಎಲ್ಲ ಪ್ರಕರಣಗಳು, ಅದೊಂದು ನೌಶಾದ್ ಅಂತ ಹೇಳಿ, ಅದು ಬಿಟ್ಟರೆ ಇದು ಫಾಜಿಲ್ ಪ್ರಕರಣ ಇರ್ಬೋದು. ಬಾಕಿ ಇದೆಲ್ಲ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರಗಳು. NIA ಮಾಡೋದು ಅಂದರೆ ಯಾವ ಮಟ್ಟಕ್ಕೆ ಇವರು ಸ್ವಾರ್ಥಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅಂತ ನೋಡಿ. ಅದಲ್ಲದೆ ಇದೆಲ್ಲ ಪ್ರತಿಕಾರದ ಕೊಲೆ. ಅವ್ರು ಮಾಡಿದ್ದಾರೆ, ನಾವು ಮಾಡಬೇಕು ಅಂತ ಹೇಳಿ. ಆದರೆ ಎಲ್ಲ ಕೊಲೆಗಳು ಆಗಿರ್ತಕ್ಕಂಥದ್ದನ್ನು ಇವರು NIA ಮಾಡ್ತಾರ? ಯಾಕಂದರೆ NIA ಮಾಡಲಿಕ್ಕೆ ಸನ್ಮಾನ್ಯ ಕೇಂದ್ರದ ಗೃಹ ಸಚಿವರು ಅಪ್ಪಣೆ ಕೊಡಬೇಕು. ಕೇಂದ್ರದ ಗೃಹ ಸಚಿವರನ್ನೇ ಸುಪ್ರೀಂ ಕೋರ್ಟು ಗಡೀಪಾರು ಮಾಡಿತ್ತು. 2 ವರ್ಷ ನೀವು ಗುಜರಾತ್ ಒಳಗಡೆ ಹೋಗಂಗಿಲ್ಲ ಅಂಥೇಳಿ ಫೇಕ್ ಎನ್ಕೌಂಟರ್ ಕೇಸಲ್ಲಿ ಅಮಿತ್ ಶಾ ಅವ್ರ ಮೇಲೆ ಕೇಸ್ ಹಾಕಿದ್ರು. ಇವರು ನಮ್ಮ ರಾಜ್ಯದ NIA ಮಾಡೋದು. ಅದರಲ್ಲಿ ಕೆಲವು RSS ನಾಯಕರು ಹೇಳಿದರು, ಫಾಜಿಲ್ ಮೇಲೆ ಇದು ಫಾಜಿಲ್ ಕೊಲೆಯಲ್ಲಿ
ಸುಹಾಸ್ ಶೆಟ್ಟಿ ಹಸ್ತಕ್ಷೇಪ ಇಲ್ಲ ಅಂತ. ಆಗ ಚಾರ್ಜ್ ಶೀಟ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರವೇ, ರೌಡಿ ಶೀಟರ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರವೇ. ಭಾರತೀಯ ಜನತಾ ಪಾರ್ಟಿಯವರೇ ರೌಡಿ ಮೋರ್ಚಾ ಮಾಡಿ ಅದರಲ್ಲಿ ರೌಡಿ ಸದಸ್ಯರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇದೆಯಲ್ಲ, ಜನಸಾಮಾನ್ಯರಿಗೆ ಕೆಲಸ ಕೊಡಲಿಕ್ಕೆ, ರಕ್ಷಣೆ ಕೊಡಲಿಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಆದ್ದರಿಂದ ಇದು ಕೇವಲ ರಾಜಕೀಯ ಪ್ರೇರಿತ, ಅದಲ್ಲದೆ ಕೋಮುವಾದ ಪ್ರೇರಿತವಾದಂಥ ಈ ಒಂದು ತನಿಖೆ ತತ್ಕ್ಷಣ ನಿಲ್ಲಬೇಕು. ಕರ್ನಾಟಕ ರಾಜ್ಯದ ಪೊಲೀಸರು ಬಾಂಬೆ, ದೆಹಲಿ ಬಿಟ್ಟರೆ 3ನೇ ಸ್ಥಾನದಲ್ಲಿ ಅತ್ಯಂತ ದಕ್ಷ ಅಧಿಕಾರಿಗಳು ಇರ್ತಕ್ಕಂಥದ್ದು, ದಕ್ಷ ಪೊಲೀಸ್ ಆಡಳಿತ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಅಂತ ನಮಗೆಲ್ಲ ಹೆಮ್ಮೆ ಇದೆ. ಈ ರೀತಿ ಮಾಡಿಕೊಂಡು ಬರೀ ಕ್ರಿಮಿನಲ್ಗಳಿಗೆಲ್ಲ ಇವರು NIA ರಕ್ಷಣೆ ಕೊಟ್ಕೊಂಡು ಹೋದರೆ ಕರ್ನಾಟಕ ರಾಜ್ಯವನ್ನು ಪುನಃ UP ಬಿಹಾರ್ ಮಾಡೋದ್ರಲ್ಲಿ ಅದರಲ್ಲಿ ಏನೂ ಸಂಶಯ ಬೇಕಾಗಿಲ್ಲ. ಆದ್ದರಿಂದ ಇದು ಪೂರ್ಣವಾಗಿ ಕೋಮು ಆಧಾರದ ಮೇಲೆ ಕೋಮುವಾದವನ್ನು ಇನ್ನೂ ಹೆಚ್ಚು ವೈಭವೀಕರಿಸಿ ಹೆಚ್ಚಿನ ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡ್ತಕ್ಕಂಥ ಒಂದು ದೊಡ್ಡ ಹುನ್ನಾರ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ. ಸರಿ, ಒಂದು ಪ್ರಕರಣದಲ್ಲಿ NIA ತನಿಖೆ ಮಾಡೋದು ಸಮಗ್ರವಾಗಿ ಅಲ್ಲಿ ಆಗಿರ್ತಕ್ಕಂಥ ಕೊಲೆಗಳ ಬಗ್ಗೆ ತನಿಖೆ ಮಾಡಿದ್ರೆ ಸತ್ಯಾಸತ್ಯತೆ ಬರಬಹುದು NIA ತನಿಖೆ ಅಲ್ಲ. ಪ್ರಶ್ನೆ ಪ್ರತಿಕಾರದ, ಈಗ ರಹೀಂ ಕೊಲೆ ಆಯಿತು. ಆ ರಹೀಂ ಹುಡುಗ ಸಮಾಜ ಸೇವಕ, ಅಲ್ಲಿ ಪರೋಪಕಾರಿ, ಎಲ್ಲ ಧರ್ಮದವ್ರಿಗೂ ಸಹ ಅವನು ಪಿಕಪ್ ವ್ಯಾನ್ ಇಟ್ಕೊಂಡಿದ್ದಾನೆ. ಯಾರಾದರೂ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ರಾತ್ರಿ 2 ಗಂಟೆ 3 ಗಂಟೆಗೂ ಅವ್ರ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ಯಾರು ಕೊಲೆ ಮಾಡಿದ್ದಾನೆ ನೋಡಿ, ದೀಪಕ್ ಅಂಥೇಳಿ ಸ್ನೇಹಿತ, ರಹೀಮನ ಸ್ನೇಹಿತ, ಅವರ ತಂದೆ ಹಾಸ್ಪಿಟ್ಲಲ್ಲಿದ್ದಾಗ ಇದೇ ಮುಸ್ಲಿಂ ರಹೀಂ ಹುಡುಗ ಹೋಗಿ ರಕ್ತ ಕೊಟ್ಟಿದ್ದಾನೆ. ಅಲ್ಲಿ ನೋಡಿದಾಗ ಅವನ್ನ ಇವರು ಪ್ರತೀಕಾರ ತಗೋಬೇಕಲ್ಲ. ಸುಹಾಸ್ ಶೆಟ್ಟಿ ಕೊಲೆ ಆದಮೇಲೆ ಇಡೀ ದಕ್ಷಿಣ ಕರಾವಳಿನಲ್ಲಿ ಮಾತುಕತೆ ಇನ್ನೊಂದು ಬೀಳುತ್ತೆ ಹಣ ಅಂತ. ಪೊಲೀಸವರು ಕ್ರಮ ತೆಗೆದುಕೊಳ್ಬೇಕಾಗಿದೆ. ಅದಕ್ಕೆ ಯಾರೂ ಸಿಕ್ಕಿಲ್ಲ ಅಂಥೇಳಿ ಸಾಫ್ಟ್ ಟಾರ್ಗೆಟ್ ಏನು. 2 ಗಂಟೆಗೆ ಫೋನ್ ಮಾಡಿ, ಬಾಪ ನನಗೆ ಅರ್ಜೆಂಟ್ ಮರಳಬೇಕು ಅಂಥೇಳಿ ಅವ್ರ ತಾಯಿ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ತಾಯಿನ ಬಾಗಿಲು ಒಳಗಡೆ ಹಾಕಿಬಿಟ್ಟು ಅವ್ರ ಮುಂದೆ ಹೊಡಿತಾರೆ ಅಂತ ಹೇಳಿದ್ರೆ ಒಂದೇ ಒಂದು ಕ್ರಿಮಿನಲ್ ಕೇಸ್ ಇಲ್ಲ ರಹೀಮ್ ಮೇಲೆ. ಇದು ಯಾವ ಮಟ್ಟಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಅಲ್ಲಿ ದಕ್ಷಿಣ ಕನ್ನಡದಲ್ಲೂ ಹೇಳಿದೆ, ಮಣಿಪುರ ಈ ಉತ್ತರ ಪ್ರದೇಶ ಆಗೋಕ್ಕೆ ನಾವು ದಕ್ಷಿಣ ಕನ್ನಡ ಕರಾವಳಿನ ಬಿಡಲಿಕ್ಕೆ ತಯಾರಿಲ್ಲ. ಈಗ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರ ಬಗ್ಗೆ ನನಗೆ ಹೆಮ್ಮೆ ಇದೆ. ಅವರು ತನಿಖೆ ಮಾಡೋದೇ ಸಾಕಾಗಿದೆ. NIA ಮಾಡಬೇಕಾಗಿರೋದು ಭಯೋತ್ಪಾದಕರ ವಿಚಾರಗಳಿದ್ದಾಗ ಮಾತ್ರ. ರಾಷ್ಟ್ರದ ಗಡಿಯಲ್ಲಿ ಭಯೋತ್ಪಾದನೆ ಇದ್ದಾಗ ಅಥವಾ ಯಾರಾದರೂ ರಾಷ್ಟ್ರದ್ರೋಹ ಕೆಲಸ ಮಾಡುವಾಗ NIA ಅವರು ತನಿಖೆ ಮಾಡಬೇಕು. ಇವರು ರಾಜಕಾರಣಿಗಳ ಮೇಲೂ NIA, ರೌಡಿಗಳ ಮೇಲೂ ವಿಚಾರ ಬಂದಾಗಲೂ NIA, ಇವರು ರಾಜಕೀಯ ಸ್ವಾರ್ಥಕ್ಕೋಸ್ಕರ NIAನ ದುರ್ಬಳಕೆ ಮಾಡ್ತಾ ಇದ್ದಾರೆ. ಇದು ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬೀಳ್ತಾರೆ. ನಾಳೆ ದಿನ ಯಾರ್ಯಾರು ಕೊಲೆ ಮಾಡಿರ್ತಾರೆ, ಕ್ರಿಮಿನಲ್ ರೆಕಾರ್ಡ್ ಇರೋರು, ಅವ್ರಿಗೆಲ್ಲ NIA ತನಿಖೆ ಮಾಡಿಸ್ಕೊಂಡು ಹೋದರೆ ಅದಕ್ಕೆ ಗೌರವ ಏನಿರುತ್ತೆ? ಸ್ಥಳೀಯವಾಗಿರ್ತಕ್ಕಂಥ ಗೃಹ ಸಚಿವರಾಗಿ ಆದ ಗೃಹ ಇಲಾಖೆಗೆ ಏನು ಗೌರವ ಬಂದಂಗಾಗಿದೆ? ಬಿಜೆಪಿ ಅವರು ಹೇಳ್ತಿರೋದು ಇಲ್ಲಿನ ಸರ್ಕಾರ ಪ್ರಭಾವ ಬೀರುತ್ತೆ ಯಾವುದೇ ತನಿಖೆ ವಿಚಾರದಲ್ಲಿ, ಸತ್ಯಾಸತ್ಯತೆ ಹೊರಗೆ ಬರಲ್ಲ, ಅದಕ್ಕೋಸ್ಕರ ನಾವು ಡಿಮ್ಯಾಂಡ್ ಮಾಡ್ತೀವಿ. ಈಗ ಸತ್ಯಾಸತ್ಯ ಬರಬೇಕಾದ್ರೆ ಇಷ್ಟು ದಿವಸ ಏನು ಮಾಡ್ತಾ ಇದ್ರಂತೆ, ಅದಕ್ಕೆ ವಿನಾಯಕ ಬಾಳಿಯನ್ನ ನಾವು ವಿಚಾರ ಹೇಳಿದ್ದು. ನಮೋ ಬ್ರಿಗೇಡ್ನ ಅಧ್ಯಕ್ಷ ನರೇಶ್ ಶೆನೈನ ಯಾಕೆ ಹೊರಗಡೆ ಬಿಟ್ಟಿದ್ದಾರೆ ಅದನ್ನು ಮೊದಲು NIA ತನಿಖೆ ಮಾಡಲಿ. ವಿನಾಯಕ ಬಾಳಿಗ BJPಯ ಬೂತ್ ಮಟ್ಟದ ಕಾರ್ಯಕರ್ತ, ಅದನ್ನು ತನಿಖೆ ಮಾಡಿಬಿಟ್ಟು ಆಮೇಲೆ ಬೇರೆಯವ್ರು ತನಿಖೆ ಮಾಡಲಿ. ಸ್ವತಃ ಇವ್ರ ಸರ್ಕಾರ ಇದ್ರೆ 5 ವರ್ಷ ಅವ್ರಿಗೆ ಏನು ನ್ಯಾಯ ಸಿಕ್ಕಲಿಲ್ಲ. ಅವರು ಎಲ್ಲ ಬಾಗಿಲಲ್ಲೂ ಓಡಾಡ್ತಾ ಇದ್ದಾರೆ, ಎಲ್ಲೂ ಸಹ ನ್ಯಾಯ ಸಿಗ್ತಾ ಇಲ್ಲ. ಕೋರ್ಟಲ್ಲಿ ಇದೆ. ಈಗ ಕೋರ್ಟಲ್ಲೂ ಕೂಡ ಕೆಲವು ಸಂಘಿಗಳಿರೋದ್ರಿಂದ ಭಾರಿ ಕಷ್ಟ ಆಗ್ತಾ ಇದೆ ನಮಗೆ. ಇದರಲ್ಲಿ ಶೆಟ್ಟಿ ಕೊಲೆ ಇದರಲ್ಲಿ PFI ಕೈವಾಡನೂ ಕೂಡ ಇದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳ್ಪಡ್ತಾ ಇದೆ ಸರ್. ಈಗ PFI ಇದೆಯೋ ಇನ್ನೊಂದು SFI ಅದು ಬೇರೆ ಪ್ರಶ್ನೆ. ಇದು NIA ತನಿಖೆ ಮಾಡ್ತಕ್ಕಂಥ ಪ್ರಕರಣ ಅಂತ ಯೋಚನೆ ಮಾಡಬೇಕು. ರಾಜ್ಯ ಸರ್ಕಾರ ತನಿಖೆ ಮಾಡುವಾಗ ಅವ್ರ ಮೇಲೆ 2 ಕೊಲೆ ಆಪಾದನೆ ಇರುವಾಗ ರಾಜ್ಯ ಸರ್ಕಾರ ಅವ್ರನ್ನ ಮೊದಲನೇ ಬಂಧಿಸಬೇಕಾಗಿತ್ತು. ಅಟ್ಲೀಸ್ಟ್ ಅವ್ರ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋಕ್ಕಾದ್ರೂ ಇರೋರು. ಈಗ ಈ ಹುಡುಗರು ವಿನಯ್ ಬಾಳಿಕ ಕೊಲೆ ಇಲ್ಲಿ ಇರ್ತಕ್ಕಂಥವರೆಲ್ಲ ಜೈಲಲ್ಲಿದ್ದಾರೆ, ಅವ್ರ ತಂದೆ ತಾಯಿಗಳು ರಸ್ತೆಗೆ ಬಂದ್ಬಿಟ್ಟಿದ್ದಾರೆ. ಆದ್ದರಿಂದ
ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ನಾವು ಯಾವುದೇ ಪಕ್ಷದವರು ಕೊಲೆ ಆದರೆ ನಾವು ಹೋಗಿ ನೋಡಿದ್ದೀವಿ. ಅದು ಪ್ರವೀಣ್ ನೆಟ್ಟಾರ್ ಇರ್ಬೋದು, ಪ್ರವೀಣ್ ಪೂಜಾರಿ ಇರ್ಬೋದು, ಎಲ್ಲ BJP ಮಂಡಲ ಅಧ್ಯಕ್ಷ ಕೊಲೆ ಆದಾಗ ಅಲ್ಲೂ ಹೋಗಿ ನೋಡಿದ್ದೀವಿ. ಅವ್ರು ಕೊಲೆ ಮಾಡಿದ್ದು ಯಾರು? ಹಿಂದೂ ಜಾಗರಣ ವೇದಿಕೆ. ಅದು NIA ತನಿಖೆ ಮಾಡಲಿ. ಪ್ರವೀಣ್ ನೆಟ್ಟಾರ್ ಅನ್ನೋ ಹುಡುಗ ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷ. ಇದರಲ್ಲಿ ಅವ್ರನ್ನೂ ಹೋಗಿ ತನಿಖೆ ಮಾಡಲಿ, ಬೇಡ ಅಂತ ಹೇಳೋದಿಲ್ಲ. ಅದರಲ್ಲಿ ಕೊಲೆ ಮಾಡಿದ್ದು ಹಿಂದೂ ಜಾಗರಣ ಸಮಿತಿಯವರು ಮಂದರ್ತಿಯಲ್ಲಿ. ಸೊ ಅದು ಬಿಟ್ಟುಬಿಟ್ಟು ಇಲ್ಲಿ ಪ್ರತೀಕಾರದಲ್ಲಿ ಒಬ್ಬೊಬ್ಬರೂ ಸಹ ಪ್ರತೀಕಾರದ ಹೇಳಿಕೆಗಳು ಕೊಡ್ತಾ ಇದ್ದಾರೆ. 140 ಇದ್ದರೆ 144 ಇದ್ರೂ ಕೂಡ ಪ್ರತಿಬಂಧ ಆಜ್ಞೆ ಕೂಡ ಇದ್ರೂ ಸಹ ಅಲ್ಲೋಗಿ ಭಾಷಣ ಮಾಡ್ತಾ ಇದ್ದಾರೆ. ಪೊಲೀಸವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಅಲ್ಲೋಗಿ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ. ಪತ್ರಿಕಾ ಹೇಳಿಕೆ, ಪುತ್ತೂರಲ್ಲಿ ಒಬ್ಬರು ಪತ್ರಿಕಾ ಹೇಳಿಕೆ ಕೊಡ್ತಾರೆ, ನಾವು ಪ್ರತೀಕಾರ ತೀರಿಸ್ತೀವಿ ಅಂಥೇಳಿ. ಆದರೆ ಕಾನೂನು ಯಾರಿಗೂ ಇಲ್ವಾ? ಕಾನೂನು ಎಲ್ರಿಗೂ ಒಂದೇ. ಈ ದೇಶದಲ್ಲಿ ಎಲ್ಲ ಧರ್ಮದವ್ರಿಗೆ, ಎಲ್ಲ ಜಾತಿಯವ್ರಿಗೆ, ಎಲ್ಲ ಭಾಷೆಯವ್ರಿಗೆ ಕಾನೂನು ಒಂದೇ. ಆ ಸಂವಿಧಾನದ ಚೌಕಟ್ಟಿನಲ್ಲಿ, ನಮ್ಮ IPC ಚೌಕಟ್ಟಿನಲ್ಲಿ ತನಿಖೆ ಆಗಬೇಕು, ವಿಚಾರಣೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಸರ್, ನಾವು ಕೋರ್ಟ್ ವಿಚಾರದಲ್ಲಿ ಮಾತಾಡಿದ್ವಿ, ಅಂದರೆ ಸಂಖ್ಯೆಗಳು ಇರೋದ್ರಿಂದ ಕೋರ್ಟಲ್ಲಿ ಕೆಲವು ಅಡ್ವೊಕೇಟ್ಗಳು ಇರ್ತಾರಲ್ಲ, ಸಂಘಿಗಳು, ಹೋಗಿ ಅವ್ರನ್ನ ಬಿಡಿಸ್ತಾರೆ. ಕೋರ್ಟಲ್ಲಿ ಕೂಡ ದೊಡ್ಡ ತಾಪತ್ರೆ. ಮಂಗಳೂರು ಹೋಗಿ ಬಂದ್ರಿ ಸರ್. ಈಗ ಸರ್ಕಾರಕ್ಕೆ ಏನಾದ್ರು ಸಲಹೆ ಕೊಡಿ, ಯಾಕಂದ್ರೆ ಮುಖ್ಯಮಂತ್ರಿಗಳು ನಿಮ್ಮ ಹತ್ರ ಮಾತಾಡಿದ್ರು, ನೀವೆಲ್ಲ ಹೋಗಿ ಬಂದ ಮೇಲೆ ಏನಾದ್ರು ಸಜೆಷನ್ಸ್ ಕೊಟ್ಟಿದ್ದೀರಾ? ಏನು ಇದನ್ನೆಲ್ಲ ಬಗೆಹರಿಸಲಿಕ್ಕೆ ಸದ್ಯದಲ್ಲಿ ತಕ್ಷಣವೇ ಸರ್ವಧರ್ಮ ಸಭೆ ನಡಿಬೇಕಾಗುತ್ತೆ ಕರಾವಳಿ ಪ್ರದೇಶದಲ್ಲಿ. ಎಲ್ಲ ಧರ್ಮದ ಗುರುಗಳು ಸೇರಿ ಶಾಂತಿ ನೆಲೆಸಲಿಕ್ಕೆ ಒಂದು ಅಪೀಲ್ ಮಾಡಬೇಕಾಗುತ್ತೆ. ಶಾಂತಿ ನೆಲೆಸಿದ ನಂತರ ಎಲ್ರಿಗೂ ಸ್ವಲ್ಪ ಜಾಗೃತಿ ಮೂಡಿಸ್ಬೇಕಾಗುತ್ತೆ. ಇದರಿಂದ ಕುಂಠಿತ ಆಗೋದು ದಕ್ಷಿಣ ಕನ್ನಡ ಅಭಿವೃದ್ಧಿ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಕೆಲವರ ಕೆಂಗಣ್ಣಿಗೆ ಬಿದ್ದಿದೆ. ಬೆಂಗಳೂರು ನಗರ ಬಿಟ್ಟರೆ ಅತಿ ಹೆಚ್ಚಿನ ತೆರಿಗೆ ಅಥವಾ ಟ್ಯಾಕ್ಸ್ ಕೊಡೋದು ದಕ್ಷಿಣ ಕನ್ನಡ ಜಿಲ್ಲೆ. ಕೆಲವ್ರಿಗೆ ಅದರ ಮೇಲೆ ಕಣ್ಣು ಬಿದ್ದಿದೆ. ಇದನ್ನೆಲ್ಲ ಹಾಳು ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ ಕೆಲವರು ಹುನ್ನಾರ ನಡೆಸ್ತಾ ಇದ್ದಾರೆ. ಅದನ್ನು ನಿಲ್ಲಿಸಬೇಕಾದ್ರೆ ಸರ್ವಧರ್ಮ ಸಭೆ ಮಾಡಿ ಅವರಲ್ಲಿ ನಾವು ಕೇಳ್ಕೊಳ್ಬೇಕಾಗತ್ತೆ, ಸ್ವಲ್ಪ ಶಾಂತಿ ನೆಲೆಸಲಿಕ್ಕೆ ನೀವು ಅವರವರ ಅನುಯಾಯಿಗಳಿಗೆ ಅಪೀಲ್ ಮಾಡಿ ಅಂತ ಹೇಳಿ. ಯಾರ ನೇತೃತ್ವದಲ್ಲಿ? ಸರ್ವಧರ್ಮ ಸಭೆ. ಅದು ಯಾರ್ದು ನೇತೃತ್ವ ಏನು ಬೇಕಾಗಿಲ್ಲ, ಯಾರಾದರೂ ಗುರುಗಳೇ ಮುಂದೆ ನಿಂತ್ಕೊಂಡು ಮಾಡಬೇಕಾಗುತ್ತೆ. ಅದು ಎಲ್ಲ ಧರ್ಮದವರು ಸೇರಿ ಮಾಡಬೇಕಾಗುತ್ತೆ. ಬೆಂಗಳೂರು ಕಾಲು ತುಳಿತ ಪ್ರಕರಣ ಭಾರತೀಯ ಜನತಾ ಪಾರ್ಟಿಯವರು ಏನೋ ಸ್ವರ್ಗಲೋಕದಿಂದ ಬಂದ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇವರು ಯೋಚನೆ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ಆಯಿತು, ಆಗಬಾರ್ದಾಗಿತ್ತು, ಆಗೋಗಿದೆ. ತಮ್ಮ ಸ್ವಂತದವ್ರನ್ನ ಕಳ್ಕೊಂಡಿರೋರಿಗೆ ಸ್ವಂತನ ಹೇಳಿ ಅವ್ರಿಗೆ ದೇವ್ರ ಶಕ್ತಿ ಕೊಡಲಿ, ಅವ್ರಿಗೆ ಈ ಒಂದು ನಷ್ಟವನ್ನು ಭರಿಸಲಿಕ್ಕೆ ಅಂತ ಹೇಳಿ 4 ಲಕ್ಷ ಜನ ಸೇರಿದಾಗ 11 ಜನ ಸತ್ತೋಗಿದ್ದಾರೆ. ಆಗಬಾರ್ದಾಗಿತ್ತು. ಅಷ್ಟು ಕಂಟ್ರೋಲ್ ಮಾಡೋದಕ್ಕೆ ನಾನು ಪೊಲೀಸರನ್ನ ಶ್ಲಾಘಿಸ್ತೀನಿ. ಅವ್ರನ್ನ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀನಿ. ಅದರ ಜೊತೆಗೆ ನಾನು ಗುಜರಾತಲ್ಲೇ ಇದ್ದೆ 22ರಲ್ಲಿ. ಮೋರ್ಬಿ ಅಂತ ಒಂದು ಊರು, ಅಲ್ಲಿ ಹೊಸದಾಗಿ ಬ್ರಿಡ್ಜ್ ಓಪನ್ ಮಾಡಿದ್ದಾರೆ. ನೋಡೋಕ್ಕೆ ಜನ ಬಂದವರು ಆ ಬ್ರಿಡ್ಜ್ ಮೇಲೆ ಬಂದಾಗ 170 ಜನ ಸತ್ತೋಗ್ಬಿಟ್ರು. 120 ಜನ ಮಕ್ಕಳೇ. ಒಬ್ಬ ಆರ್ಡಿನರಿ ತಹಸೀಲ್ದಾರ್ನೂ ಸಸ್ಪೆಂಡ್ ಮಾಡಲಿಲ್ಲ, ಯಾರ ಮೇಲೂ ಕ್ರಮ ತೆಗೆದುಕೊಳ್ಳಿಲ್ಲ. ಆ ಕಾಂಟ್ರಾಕ್ಟ್ರಿಗೆ ಗುಜರಾತಲ್ಲಿ ಎಲೆಕ್ಷನಲ್ಲಿ ಟಿಕೆಟು ಕೂಡ ಕೊಟ್ಬಿಟ್ರು. ಇವರು ನಮಗೆ ಪಾಠ ಹೇಳ್ಕೊಡಕ್ಕೆ ಬರ್ತಾರೆ ಭಾರತೀಯ ಜನತಾ ಪಾರ್ಟಿಯವರು. ವಿಧಾನಸೌಧದ ಮುಂದೆ ಏನಾದರೂ ಆಗಿದ್ದರೆ ಜವಾಬ್ದಾರಿ ಸರ್ಕಾರದ್ದು, ನಾವೇ ಕರೆಸಿ ಅದು ಮಾಡಿರೋದು ಅನಾಹುತ ಆಗಿದೆ ಅಂಥೇಳಿ. ತದನಂತರ RCB ಅವ್ರು ಕಳಿಸಿರ್ತಕ್ಕಂಥದ್ದು ಅಲ್ಲಿ ಅವರು ಜವಾಬ್ದಾರಿ ತೆಗೆದುಕೊಳ್ಬೇಕಾಗಿತ್ತು, ತಿಳ್ಕೊಳ್ಬೇಕಾಗಿತ್ತು. ಯಾಕಂದರೆ ಫ್ಯಾನ್ಗಳನ್ನೆಲ್ಲ ನೋಡೋದು ಅವರೇ, ಎಷ್ಟು ಜನ ಫ್ಯಾನ್ ಬರ್ತಾರೆ ಅಂತ. ಆ ಸಂದರ್ಭದಲ್ಲಿ ಅವ್ರು ಮುನ್ನೆಚ್ಚರಿಕೆ ವಹಿಸದಿರೋದು ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಅದಲ್ಲದೆ ನಾನು ಈ ಬೆಂಗಳೂರು ಬಂದ ನಂತರ ಎಲ್ಲ ವಿಚಾರಿಸಿದೆ. ಪಾಪ ಕೆಲವರೆಲ್ಲ ರಾಯಚೂರಿಂದ ಎಲ್ಲ ಬಂದಿರ್ತಂಥ ಬಡವರು. ನಾನು ಮಂಗಳೂರಲ್ಲಿ ಹೇಳಿದೆ 1 ಕೋಟಿ BCCI ಇವ್ರಿಗೆ ಕೊಡಬೇಕು ಅಂಥೇಳಿ. ಈಗ 1 ಕೋಟಿ ಅಲ್ಲ, 5-5 ಕೋಟಿ ಕೊಡಬೇಕು ಒಬ್ಬೊಬ್ಬರಿಗೆ.
5 ಕೋಟಿ ಕೊಡಬೇಕು ಒಬ್ಬೊಬ್ಬರಿಗೆ. ಯಾಕಂದರೆ ಲಕ್ಷಾಂತರ ಕೋಟಿ ಇರ್ತಕ್ಕಂಥ BCCI ಅವರು ಇವರಿಗೆ 5 ಕೋಟಿ ಪ್ರತಿಯೊಬ್ಬರಿಗೂ 11 ಜನಕ್ಕೂ 5 ಕೋಟಿ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಅವರೇನಾದರೂ ಆ ಥರ ಕೊಡಲಿಲ್ಲ ಅಂದರೆ ಸರ್ಕಾರ ಮುಂದಿನ ಮ್ಯಾಚ್ಗಳನ್ನ ನಿಲ್ಲಿಸಬೇಕು. ಎಲ್ಲಿ ತನಕ ಅವ್ರಿಗೆ ಕಾಂಪನ್ಸೇಷನ್ ಕೊಡೋದಿಲ್ಲ, BCCI ಕೊಡಬೇಕು ಅವರು, ಮತ್ತು RCB ಎರಡೂ ಸೇರಿ ಕೊಡಬೇಕು. ಕೊಡಲಿಲ್ಲ ಅಂದರೆ ಬೆಂಗಳೂರು ನಗರದಲ್ಲಿ ಮ್ಯಾಚೇ ಆಗೋದು ಬೇಡ. ಪ್ರಾಣ ಕಳ್ಕೊಂಡಿದ್ದಾರೆ ಪಾಪ ಮಕ್ಕಳು. ಅವ್ರ ತಂದೆ ತಾಯಿ ಗತಿ ಏನಾಗಬೇಕು? ಎಲ್ಲ ವಯಸ್ಸಿಗೆ ಬಂದಿದ್ದ ಮಕ್ಕಳು. ಸೊ ಅದರಿಂದ ಇದನ್ನು ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಕಾಲು ತುಳಿದ ಆಗಬಾರ್ದಾಗಿತ್ತು, ಆಗೋಯ್ತು. ಸರ್ಕಾರನೂ ಕ್ರಮ ತೆಗೆದುಕೊಂಡಿದೆ. ಅದ್ರ ಜೊತೆಗೆ ಇವರು ಕಾರಣತರು ಕಾರಣಕರ್ತನ ಯಾರೂ ಸಹ ಕೆಲವರೆಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ. ಇವೆಲ್ಲ ಆಗೋಗಿದೆ. ಪೊಲೀಸರು ಶ್ಲಾಘಿಸ್ತಾ ಇದ್ದಾರೆ, ಪೊಲೀಸರೇ ಸಸ್ಪೆಂಡ್ ಮಾಡಿದಾರಲ್ಲ ಸರ್ ಸರ್ಕಾರದವರು, ಕಂಟ್ರೋಲ್ ಮಾಡಿದ್ದಾರೆ 11 ಜನ. ಅಲ್ಲಲ್ಲ, ಆದರೆ ನೀವು ಪೊಲೀಸರೇ ಸಸ್ಪೆಂಡ್ ಮಾಡಿ ಅವರೇನೋ ಕೆಲಸ ಮಾಡಿದಾರೆ. ಈಗ ಪೊಲೀಸರನ್ನ ಸ್ಲ್ಯಾಂಗ್ನೇ ಮಾಡಲೇಬೇಕಾಗತ್ತೆ. ಆಗಿರೋ ತಪ್ಪಿಗೆ ಕ್ರಮ ತೆಗೆದುಕೊಂಡಿದ್ದಾರೆ. ಆದರೆ ಆ ಪಾರ್ಟಿ 4 ಲಕ್ಷ ಜನ ಸೇರಿದಾಗ ಮಿನಿಮಮ್ ಕ್ಯಾಶುಯಾಲಿಟಿ ಆಗಿರೋದನ್ನು ನಾವು ಅವ್ರ ಬಗ್ಗೆ ನಾವು 2 ಒಳ್ಳೆ ಮಾತು ಹೇಳಬೇಕಾಗತ್ತೆ. ಆಗಿರ್ಬೋದು. ಈಗ ಆಗಿರೋ ಅನಾಹುತಕ್ಕೆ ಯಾರ್ಯಾರು ಕಾರಣ ಅದ್ರ ಬಗ್ಗೆ ಈಗ ನ್ಯಾಯಾಂಗ ತನಿಖೆ ಆಗಿರೋದ್ರಿಂದ ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ. 1 ತಿಂಗಳಾದಮೇಲೆ ಬರುತ್ತೆ. ತತ್ಕ್ಷಣವೇ ಯಾರ್ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು. ಪೊಲೀಸ್ ಅಧಿಕಾರಿಗಳ ಅಮಾನತು ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಈಗ ಅದರಲ್ಲಿ ಕೆಲವು ಒಳ್ಳೆ ಆಫೀಸರ್ಸು ಇದ್ದಾರೆ. ಅದರ ಜವಾಬ್ದಾರಿ ಅಂದಾಗ ಒಳ್ಳೆಯದು ಕೆಟ್ಟದು ಅಂತ ಬರೋಲ್ಲ. ಜವಾಬ್ದಾರಿ ಹೆಚ್ಚು ಕಮ್ಮಿ ಆದಾಗ ಅವರೇ ಸ್ವಯಂ ಪ್ರೇರಿತ ಆಗಬೇಕಾಗಿತ್ತು. ಸರ್ಕಾರ ಕ್ರಮ ತೆಗೆದುಕೊಂಡಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಸ್ಥಳಾಂತರ ಮಾಡೋದ್ರ ಬಗ್ಗೆ ಕೂಡ ಚರ್ಚೆಗಳಿದೆ. ಸಿಎಂ ಅವರು ಕೂಡ ಈಗ ಬೆಂಗಳೂರು ನಗರದಲ್ಲಿ ರೇಸ್ ಕೋರ್ಸು, ಕ್ರಿಕೆಟ್ ಕ್ಲಬ್ಬು ಇವೆಲ್ಲ ಸ್ಥಳಾಂತರ ಆಗಬೇಕು ಅಂಥೇಳಿ ಭಾಳ ದಿವಸದಿಂದ ನಡೀತಾ ಇದೆ. ಅದನ್ನು ಯಾರೂ ಕ್ರಮ ತಗೋತಾ ಇಲ್ವಲ್ಲ. ಅಲ್ಲ, ಯಾರೇ ಇದ್ರೆ ಈಗ ಯಾರು ಈ ಪ್ರಪಂಚದಲ್ಲಿ 500 ವರ್ಷ ಬದುಕೋದಿಲ್ಲ. ಮುಂದಿನ ಪೀಳಿಗೆಗೆ ನಾವು ಒಳ್ಳೇದು ಮಾಡಿದೀವಿ ಅಂತ ಆಗಬೇಕು. ಮುಂದಿನ ಪೀಳಿಗೆಯ ಜೀವನ ಸುಗಮವಾಗಿರಲಿ ಅಂಥೇಳಿ ಕ್ರಮಗಳನ್ನು ಜರುಗಿಸಬೇಕಾಗುತ್ತೆ. ಈಗಿರೋ ಅಧಿಕಾರಿಗಳು ಅವರಿರೋ ಅಷ್ಟು ದಿವಸ ಆಮೇಲೆ, ಆದ್ದರಿಂದ ಅದನ್ನು ನಾವು ಮಾಡಲೇಬೇಕಾಗತ್ತೆ. ಹೇಳಿ. ಓಕೆ. ಸೊ ಅದರಿಂದ ತತ್ಕ್ಷಣವೇ ಕ್ರಮ ಜರುಗಿಸಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.